ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಮೋಸ್ಟ್ ಫೇವ್ರೇಟ್ ರೆಸಿಪಿ ಚೀಸಿ ಪಾಲಕ್ ಆಲೂ ಪರೋಠ. ಈ ಪರೋಠ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಇದರಲ್ಲಿ ಚೀಸ್ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಬೇಗ ನೋಟ್ ಮಾಡ್ಕೊಳ್ಳೋಣ. ಸೊಪ್ಪು, ಇದನ್ನು ಚೆನ್ನಾಗಿ ತೊಳೆದು ಚಾಪ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈರುಳ್ಳಿ, ಇದನ್ನು ಸಹ ಸಣ್ಣಗೆ ಚಾಪ್ ಮಾಡಿಟ್ಕೊಳ್ಳಿ. ಆಲೂಗಡ್ಡೆ ಮತ್ತು ಚೀಸು. ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಇಟ್ಕೊಳ್ಳಿ. ಇದು ಕ್ಯೂಬ್ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬಟ್ ಲಾಕ್ಡೌನ್ ಟೈಮ್ ಅಲ್ವಾ, ನನಗೆ ಸ್ಲೈಸ್ ಸಿಕ್ತು. ಇದು ಪಾಲಕ್ ಸೊಪ್ಪಿನ ರಸ. ಸ್ವಲ್ಪ ಪಾಲಕ್ನ ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಉಪ್ಪು, ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಾಟ್ ಮಸಾಲ ಪೌಡರು ಮತ್ತು ಜೀರಿಗೆ. ಇದು ಮೈದಾ 1 ಕಪ್ಪು, ಗೋಧಿ ಹಿಟ್ಟು 1 ಕಪ್ಪು ಸರಿಯಾಗಿ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಪರೋಟ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ನೀರು ಮತ್ತು ಎಣ್ಣೆ. ಇವಾಗ ಪರೋಟನ ನಾದ್ಕೊಳ್ಳೋ ವಿಧಾನನ ಹೇಳ್ತೀನಿ. ಹಿಟ್ಟು, ಇದಕ್ಕೆ 2 ಆಲೂನ ಹಾಕಬೇಕು. ಆಲೂನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಸ್ವಲ್ಪ ಆನಿಯನ್, ಪಾಲಕ್ ಸೊಪ್ಪು, ಇವಾಗ ಪಾಲಕ್ ಪ್ಯೂರಿ ತೊಗೊಂಡಿದ್ನಲ್ವ ಅದು, ಕೊನೆಯದಾಗಿ ಚಾಟ್ ಮಸಾಲ ಪೌಡರ್, ಜೀರಿಗೆ, ಹಸಿಮೆಣಸಿನಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಸರಿಯಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಕೈಯಿಂದ ಕಲಿಸ್ಕೊಂಡ್ರೆ ಇದು ಸರಿಯಾಗಿ ಮಿಕ್ಸ್ ಆಗುತ್ತೆ. ಈ ಸ್ಟೇಜಲ್ಲಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಬೇಕು. ಹಾಗೆ ಮೆದಿತಾ ಹೋಗಿ. ನೋಡಿ ಫ್ರೆಂಡ್ಸ್, ಇವಾಗ ಸಂಪೂರ್ಣವಾಗಿ ನಾದ್ಕೊಂಡಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಿದು. ಈ ಥರ ಸರಿಯಾಗಿ ನಾದ್ಕೊಂಡು ಫ್ರೆಂಡ್ಸ್ ಒಂದು 10 ನಿಮಿಷ ಬಿಡಬೇಕಿದನ್ನು ನೆನೆಯಲು. ಆಮೇಲೆ ಪರೋಟ ರೆಡಿ ಆಗುತ್ತೆ. ಈ ಕವರ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು. ಯಾವ ರೀತಿ ತಟ್ಟಬೇಕು ಅಂತ ಹೇಳ್ತೀನಿ. ಈ ಥರ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ಪರೋಟ ಹಿಟ್ಟನ್ನು ಸ್ವಲ್ಪ ತಗೊಂಡು ನೋಡಿ ಫ್ರೆಂಡ್ಸ್, ಇದು
ಚೀಸ್ ಲೇಯರ್ ಇತ್ತಲ್ವ ಅದು ಕ್ಯೂಬ್ ಆಗಿದ್ದರೆ ನಾವು ತುರ್ಕೊಂಡು ಇಟ್ಕೊಂಡ್ಬಿಡ್ತಾ ಇದ್ವಿ. ಇದು ಲೇಯರ್ ಆಗಿರೋದ್ರಿಂದ ಇದನ್ನು ಈ ಥರ ಸ್ಟಫ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಟಫ್ ಮಾಡ್ಕೋಬೇಕು. ನೋಡಿ ಈ ಥರ ತಟ್ತಾ ಹೋಗಬೇಕು. ಅಂದರೆ ಒಳಗಡೆ ಚೀಸನ್ನು ನೀಟಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಾನೀಗಾಗಲೇ ಹೇಳಿದಾಗೆ ಮಕ್ಕಳಿಗೆ ಈ ಪರೋಟ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ಸೊಪ್ಪು ಹಾಕಿರೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ. ನೀವೊಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ತವಾ ಕಾದಿದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಇದ್ರ ಮೇಲೇನು ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು ಫ್ರೆಂಡ್ಸ್. ಏಕೆಂದರೆ ಇದರಲ್ಲಿ ಚೀಸ್ ಇರುತ್ತೆ. ಸೊ ನಾವು ಜೋರಾಗಿ ಇಟ್ಟು ಬೇಯಿಸಿದರೆ ಅದು ಸರಿಯಾಗಿ ಬೇಯಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿದಾಗ ಅದು ನೀಟಾಗಿ ಮೆಲ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚೀಸ್ ಮೆಲ್ಟಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಚೀಸಿ ಆಲೂ ಪಾಲಕ್ ಪರೋಟ ಸವಿಯಲು ಸಿದ್ಧವಾಗಿದೆ. ನಿಮಗೆ ನನ್ನ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.